ಈಗ ಸಚಿವ ಸಂಪುಟ ವಿಸ್ತರಣೆ ಸಂದರ್ಭ ಮಧುವಂಗರನ್ನು ಬಿಟ್ಟು BK ಹರಿಪ್ರಸಾದ್ ಕೊಡಬೇಕು. ಅಭಿಪ್ರಾಯದಲ್ಲಿ ಏನಾಗುತ್ತೆ ಪಕ್ಷದ ವಿಚಾರ. ನಾನು ಹರಿಪ್ರಸಾದಕ್ಕೆ ಕೊಡಿ ಮಾಡಿ ಅಂತ ಏನು ಹೇಳೋದಿಲ್ಲ. ಹರಿಪ್ರಸಾದ್ ಒಬ್ಬ ಧೀಮಂತ ನಾಯಕ, ಅವರ ಇವತ್ತು ಸಮಾಜಕ್ಕೆ ಬಹಳ ದೊಡ್ಡ ಕೊಡುಗೆ ಇದೆ ಅಂತ ಅಷ್ಟೇ ಹೇಳ್ಬೋದು. ಸ್ವಾಮೀಜಿಗಳಾಗಿ ನೀವು ಮದ್ಯ ಇದಕ್ಕೆ ಬಗ್ಗೆ ಆದ್ಯತೆ ಕೊಡ್ತಾ ಇದ್ರಲ್ಲ, ಅದು ಯಾಕೆ? ಆಯ್ತಪ್ಪ, ಈಗ ನಾನು ಹೇಳುವುದು ಈ ರಾಜ್ಯದಲ್ಲಿ ಮದ್ಯ ಬೇಡ ಅಂದ್ರೆ ಪಬ್ಬು, ಬಾರು, ಗುಡ್ಕಾ ಇದೆಲ್ಲವನ್ನೇ ಬಂದ್ ಮಾಡಲಿ. ನಾನು ಹೇಳೋದು ಇವತ್ತಿನ ಸರ್ಕಾರ ಇವತ್ತು ರಾಜ್ಯ ನಿಂದಿರದೆ ಸುಮಾರು ವರ್ಷಕ್ಕೆ 35,000ದಿಂದ 40,000 ಕೋಟಿ ರಾಜ್ಯದ ಬೊಕ್ಕಸೆಯಲ್ಲಿ ಯಾವ ಮುಖಾಂತರ ಬರ್ತಾ ಇದೆ, ಇದು ಭಗವಾನ್ ಬರ್ತಾ ಇದೆ. ನಾನು ಹೇಳತ್ತಕ್ಕ ಒಂದು ವೇಳೆ ನೀವು ಅದು ಏನು ಬರೀತಿರೋದು ಅದು ಎರಡನೇ ಪ್ರಶ್ನೆ, ಏನಾದರೂ ಬರೋದಿಲ್ಲ ಮಾಡಿಬಿಡ್ತೀನಿ ನೋಡಿ. ಒಂದು ವೇಳೆ ಇದನ್ನು ಇಲ್ಲ ಅಂತ ತಿಳ್ಕೊಳ್ಳಿ, ಇವತ್ತು ಎಷ್ಟೋ ಜನ ಮೆಂಡಲ್ ಆಗ್ತಿದ್ರು. ಕೋವಿಡ್ ಟೈಮಲ್ಲಿ ಎಷ್ಟೋ ಜನ ಡಿಪ್ರೆಷನ್ ಹೋಗ್ಬಿಟ್ಟಿದ್ದಾರೆ. ಇವತ್ತು ಅದಕ್ಕೆ ಎಲ್ಲರೂ ಕುಡಿಯಿಂದ ನಾನು ಹೇಳೋದಲ್ಲ. ಇವತ್ತಿನ ವ್ಯವಸ್ಥೆಯಲ್ಲಿ ಇವತ್ತು ನಾನು ದೇಶಾದ್ಯಂತರ ಸುತ್ತಾಡ್ತೀನಿ, ದೇಶಾದ್ಯಂತರ ಹೋಗಿ ಎಲ್ಲಿ ಇಲ್ಲ ಇದು, ಎಲ್ಲಿಲ್ಲ ತಾವೊಂದು ಹೇಳಿ ಎಲ್ಲ ಕಡೆ ಇದ್ದೇವೆ. ಅದಕ್ಕೆ ಅದೇ ಉತ್ತಮ ಅಂತ ನಾನು ಹೇಳುತ್ತಾ ಇಲ್ಲ. ಇವತ್ತಿನ ವ್ಯವಸ್ಥೆಯ ಪ್ರಕಾರ ಅದು ಹೋಗ್ತಾ ಮತ್ತು ಮದ್ಯ ಅಂತಕ್ಕಂಥ ನಾನು ನೋಡಿ, ನಮ್ಮ ಈಡಿಗರು ವಿಲ್ಲವರು ಅವರ ಮೂಲ ಕಸಬು ಒಂದು ಕೃಷಿ, 2 ವೈದ್ಯ, 3 ಏನಿತ್ತು ನಮ್ದು ಸೇಂದಿ ಇಳಿಸಿ ಸೇಂದಿ ಅಂತಾನೆ. ಸೇಂದಿ ಇಳಿಸಿದ ಕೂಟ CH ಪೌಡರ್ ಮಿಕ್ಸ್ ಮಾಡಿ ಮಾರಾಟ ಮಾಡಿದ್ರೆ ನಾನು ಒಪ್ಪಲ್ಲ. ಸೇಂದಿ ಅಂತಕ್ಕಂಥದ್ದೊಂದು ಬಹಳ ಔಷಧಿ ಇರುತ್ತೆ. ಆ ತೆಂಗಿನ ಮರದಿಂದ, ಅಲ್ಲೇ ಇಚ್ಚಲು ಮರದ, ಬೈನಿ ಮರ, ತಾಳಿ ಮರದಿಂದ ಇಳಿಸಿ ಅದು ಕುಡಿದ್ರೆ ದೇಹಕ್ಕೆ ಇವತ್ತು ಕೂಡ ಒಳ್ಳೆಯದೇ. ನಾಳೆ ಅದು ಫ್ಲೈಟ್ ಅಲ್ಲಿ ಬರ್ತದೆ. ಇನ್ನು ಸ್ವಲ್ಪ ದಿನ ನೋಡಿ, ಇವತ್ತು ನಾವು ಬಂದು ನಮ್ಮನ್ನೇ ಬಂದು ಮಾಡಿಸಿರ್ಬೋದು, ನಾಳೆ ಒಳ್ಳೆ ಬೋಟ್ಲ್ ಹಾಕಿ ಬೇರೆ ಮುಂದುವರೆದ ವರ್ಗಗಳನ್ನ ಅದನ್ನ ಮಾರ್ತಾರೆ, ಆವಾಗ ಸರಿ ಅಂತ ಹೇಳ್ತಾರೆ. ಆದ್ರಿಂದ ನಾವು ಇವತ್ತು ಮದ್ಯವನ್ನು ಕುಡೀರಿ ನೀವು ನಾವು ಹೇಳ್ತಾ ಇಲ್ಲ. ಆದರೆ ಇವತ್ತಿನ ವ್ಯವಸ್ಥೆಯಲ್ಲಿ ಇವತ್ತು ನಾನು ಅದೇ ಹೇಳಿದೆ, 500 ಬಾರ್ಗಳನ್ನೇ ಮತ್ತು ಹೊಸದಾಗಿ ಕೊಡಬೇಕು ಅಂತ ರಾಜ್ಯ ಸರ್ಕಾರ ಹೊಂಟಿದ್ದಾರೆ. ಈಗ ಅದನ್ನ ತೀವ್ರವಾಗಿ ಕಟಾಖಂಡಿತವಾಗಿ ಖಂಡಿಸ್ತಾ ಇದ್ದೇನೆ. ಮತ್ತು ನಮ್ಮ ಆ ಲಿಕ್ಕರ್ ಬಿಸಿನೆಸ್ ಅಲ್ಲಿಯೂ ಕೂಡ ನಮಗೆ ರಿಸರ್ವೇಶನ್ ಕೊಡಬೇಕು ಅಂತಕ್ಕಂಥದ್ದು ಯಾಕೆ ಹೇಳ್ತೀನಿ ಅಂತಂದ್ರೆ, ಈ ಕಸಬು ಕಳೆದುಕೊಂಡಿದೆ ಹಿನ್ನೆಲೆಯಲ್ಲಿ, ಬೇರೆ ಏನು ಕೇಳಲಿಲ್ಲ. ಅದು ಹೇಳಿದ್ದೀನಿ ಸರ್. ಮದ್ಯದ ವಿಷಯದಲ್ಲಿ ಅಲ್ಲ, ಮದ್ಯದ ನೋಡಿ, ಒಂದು ವೇಳೆ ಸರ್ಕಾರ ನಿರ್ಣಯ ತಗೊಂಡು ನಾವಿದು ಸ್ಟಾಪ್ ಮಾಡ್ತೀವಿ ಅಂತ ಹೇಳ್ಕೊಳ್ಳಿ, ನಾವು ಸ್ವಾಗತ ಮಾಡ್ತೇವೆ. ಇವತ್ತು ಎಲ್ಲಾ ಸ್ವಾಮೀಜಿಗಳು ಮಾತಾಡ್ತಾ ಇಲ್ಲ, ಆದರೆ ಬಾರ್ ಓಪನ್ ಮಾಡುವುದನ್ನ ತಾವು ಹೋದ್ರೆ ಸತ್ಯನಾರಾಯಣ ಪೂಜೆ ಹಾಗೆ ಅಲ್ಲಿ ಪಾದ ಪೂಜೆ ಯಾರದು, ಅಲ್ಲಿ ಮಂಗಳಾರತಿ ಮಾಡೋರು ಯಾರು? ಸ್ವಾಮಿಗಳೇ. ಆದ್ರಿಂದ ಮಠ ಕಟ್ಟುವಾಗ ಮತ್ತೊಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಇವತ್ತು ಒಂದು ಲಿಸ್ಟ್ ಮಾಡುವ ಸಂದರ್ಭದಲ್ಲಿ ಫಸ್ಟ್ ಯಾರ್ದು ಮಾಡ್ತೀರಿ? ಅಲ್ಲಿ ಬಾರೋಣ 10,000 ಅಲ್ಲ 50,000 ಮಾಡ್ತೇವೆ. ಅದರಲ್ಲಿ ಪ್ರಾಫಿಟ್ ಈಗ ಏನಿದೆ ನನಗೆ ಗೊತ್ತಿದೆ, 10% 15% ಪ್ರಾಫಿಟ್ ಅಷ್ಟೇ ಇರಬಹುದು. ಬಹಳ ದೊಡ್ಡ ಪ್ರಾಫಿಟ್ ಎಲ್ಲ ಎಂಥದ್ದು ಇಲ್ಲ ಅದರಲ್ಲಿ, ಅದು ಬೇರೆ ವಿಷಯ. ಆದ್ರೆ ಆ ವ್ಯವಸ್ಥೆ ನಮಗೆ ಹೊಲಿದಿರತಕ್ಕಂಥ ವ್ಯವಹಾರ, ಅದು ನಮಗೆ ಹೊಲಿದು ನಮ್ಮ ಸಮಾಜಕ್ಕೆ ಯಾವ ಸಮುದಾಯ ಏನೇನು ಕೆಲಸ ಮಾಡ್ತೀವಿ ಅಂತಕ್ಕಂಥ ಹಿಂದಿನ ನಡ್ಕೊಂಡು ಬಂದಿದೆ. ಅದರಲ್ಲಿ ನಾವು ಕೇಳ್ತಾರೆ, ನೀವು ಹೋಗಿ ಡ್ರಿಂಕ್ಸ್ ಮಾಡಿ ಅಲ್ಲ ಮತ್ತು ಮಾಡಿ, ನಾನು ಯಾವತ್ತೂ ಕೂಡ ಅದಕ್ಕೆ ಸಪೋರ್ಟ್ ಮಾಡಲ್ಲ. ಈಗ ಎಸ್ಟಿಗೆ ಸೇರ್ಪಡೆ ಮಾಡಬೇಕು ಅಂತ ಯಾಕೆ? ಅದಕ್ಕಿಂತ ಆರ್ಥಿಕ ಸಮೀಕ್ಷೆ, ಅದಕ್ಕೆ ತಾವು ವಿಶೇಷವಾಗಿ ಬರೀಬೇಕು. ಬಿಲ್ ಅವರ ಒಂದಷ್ಟು ಜನ ನಮಗೆ ವ್ಯಕ್ತಪಡಿಸಿದ್ದಾರೆ, ಸ್ವಾಮೀಜಿ ಇದು ಬೇಕಾ ಬೇಡವಾದರೆ ನಾನು ಅದು ಕೂಡ ಹೇಳಿ ನೋಡಿ. ಕಲ್ಯಾಣ ಕರ್ನಾಟಕ ಭಾಗದ ಇವತ್ತು ಎಸ್ಟಿ ಕ್ಷೇತ್ರ ರಾಜ್ಯದಲ್ಲಿ ಎಷ್ಟಿದೆ? ಎಸ್ಟಿ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಸಮುದಾಯ 30,000 ವೋಟ್ ಇದ್ರೂ ಕೂಡ ಅಲ್ಲಿ ನಮ್ಮವರನ್ನು ನಿಲ್ಲಿಸಕ್ಕಾಗಲ್ಲ. ರಾಜಕೀಯವಾಗಿ ಅನುಕೂಲ ಆಗ್ತದೆ. ಇವತ್ತು 104 ಜಾತಿ ಇದೆ ಅಲ್ಲ, ಅದಕ್ಕೆ ನಾನು ಹೇಳ್ತದೆ ನೋಡಿ ಸರ್, 104 ಜಾತಿ ಇದೆ OBCಯಲ್ಲಿ. ಸ್ವತಂತ್ರ ಭಾರತದಲ್ಲಿ ಇವತ್ತು ಅತಂತ್ರವಾಗಿ ಬದುಕುವ ಒಂದು ಸಮುದಾಯ ಅಂದ್ರೆ OBCಗಳು. ಯಾಕಂದ್ರೆ ಇಲ್ಲಿ ಕುರುಬ ಸಮುದಾಯ ಮೊದಲನೇದು, ಸೆಕೆಂಡ್ ಈಡಿಗರು, ಬಿಲ್ಲವರು, ಥರ್ಡ್ ಅಂಗ ವಿಶ್ವಕರ್ಮ, ಮಡಿವಾಳರಿಂದ ಹೋಗ್ತಾ ಟೋಟಲ್ 104 ಜಾತಿ. ಅದರಲ್ಲಿ ಪ್ರಬಲ ಸಮುದಾಯ 11 ಸಮುದಾಯ, ಪ್ರಬಲ ಸಮುದಾಯ. ಅದರಲ್ಲಿ ನಾವು ಮೊದಲನೇದು ಕುರುಬರು, ಸೆಕೆಂಡ್ ನಾವು. ಆದ್ರೆ ಇಲ್ಲಿ ಕಳೆದ 35 ವರ್ಷವಾಗಿ ನಾವು KPSC ಒಂದು ಮಾಹಿತಿ ಹಕ್ಕು ತಗೊಂಡಿದ್ದೀನಿ ನಾನು. ನಮ್ಮ ಸಮುದಾಯಕ್ಕೆ ಬಂದಿರತಕ್ಕಂಥ ಸರ್ಕಾರಿ ನೌಕರಿ ಎಷ್ಟರ ಐಕ್ಯ ಕೇವಲ 0.1% ಆಗಿದೆ. ಹಾಗಾಗಿ ಹಿಂದುಳಿದ ಸಮುದಾಯ ಅಂದರೆ ಒಂದೇ ಸಮುದಾಯ ಅಲ್ಲ, ಒಬ್ರು ನಾಯಕರೂ ಅಲ್ಲ. ತಿಳ್ಕೊಳ್ತಾರೆ, ಹಿಂದುಳಿದ ಸಮುದಾಯ ಅಂದ್ರೆ ಒಬ್ಬರೇ ನಾಯಕರು ಅಲ್ಲ, ಒಂದೇ ಸಮುದಾಯ ಅಲ್ಲ, ಇಡೀ ರಾಜ್ಯದ ಈ ಎಲ್ಲರನ್ನ ಸೇರಿಸಿಕೊಳ್ಳಬೇಕಿತ್ತು. ಎಷ್ಟಕ್ಕೆ ಸೇರಿಸಿದರೆ ರಾಯಚೂರು, ಗುಲ್ಬರ್ಗ, ಬೀದರ್ ಆ ಭಾಗದಲ್ಲಿ 2 ಮಾರ್ಗಿಗೆ ಪೊಲೀಸ್ ಕೆಲಸ ಬಿಟ್ಟೋಯ್ತು. 2 ಮಾರ್ಗಿಗೆ ನಾವು ಸರ್ಕಾರಿ ನೌಕರು ಸಿಗಲಿಲ್ಲ. ಈ ತರ ಬಹಳಷ್ಟು ಬೇಡಿಕೆಗಳು ಬಂದಾಗ, ಮತ್ತು ಇನ್ನೊಂದು ಮೂಲ ಕಸಬು ನಾವು 6 ತಿಂಗಳೊಂದು ಚಪ್ರ ಮನೆ ಹಾಕಿಕೊಂಡು ಅಲ್ಲಿ ಕೂತು ಅಲ್ಲಿ ಸೇಂದಿ ಇಳಿಸ್ಬಿಟ್ಟು ಮತ್ತೊಂದು ಊರಿಗೆ ಹೋಗತಕ್ಕಂಥ ಒಂದು ಸಮುದಾಯ ಊರು ಹೊರಗಡೆ ಇತ್ತು ಒಂದು ಕಾಲದಲ್ಲಿ. ನಾವು ಊರು ಒಳಗಡೆ ನಮ್ಮ ಸೇರಿಸ್ಕೊಂಡಿಲ್ಲ ಆ ಸಂದರ್ಭದಲ್ಲಿ. ಆವಾಗ ಎಸ್ಟಿಯ ಜೊತೆ ಹೋಗೋದಕ್ಕೆ ನಮಗೆ ಸಾಂವಿಧಾನಿಕ ಹಕ್ಕು ನಮಗಿದೆ. ಮಹಾರಾಷ್ಟ್ರದಲ್ಲಿ ಈ ಸಮುದಾಯ